20 ವರ್ಷಗಳ ಹಿಂದೆ ಅರಸೀಕೆರೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೊಲೆಯಾದ ಡಿಐಜಿ ಚಂದ್ರಶೇಖರ್ ಅವರ ಇನ್ವೆಸ್ಟಿಗೇಷನ್ಗೆ ಕರೆದಿದ್ದಾರೆ. ನಾವು ಹೋಗ್ಲೇಬೇಕು. ಡಿಐಜಿ ಚಂದ್ರಶೇಖರ್ ಅಲ್ಲ, ಡಿಐಜಿ ವಿಶ್ವನಾಥ್. 2 ಜನ ಸತ್ತಿದ್ದಾರೆ. ಒಬ್ಬ ಚಂದ್ರಶೇಖರ್ ಮತ್ತೆ ಡಿಐಜಿ ವಿಶ್ವನಾಥ್ 2 ಜನ ಸತ್ತಿದ್ದಾರೆ. ಸರಿ ಸರಿ, ನೀವು ಬಂದಿರೋದು ತುಂಬಾ ಸಂತೋಷ. ನಾ ಇನ್ನು ಬರ್ತೀನಿ. ಸಮರ್ಥ, ಇನ್ಸ್ಪೆಕ್ಟರ್ ಯಾಕೋ ನಮ್ಮ ಹತ್ರನೇ ಬರ್ತಾ ಇದ್ದಾರೆ. ಡಿಐಜಿ ವಿಶ್ವನಾಥ್ ಕೊಲೆ ಮಾಡಿದ ವಿಷಯ ಹತ್ರ ಬರ್ತಾನೇ ಇದೆ. ನಾನು ನಿನ್ನ ಕೈಯಲ್ಲಿ ಡಿಐಜಿ ವಿಶ್ವನಾಥನ್ನು ಕೊಲೆ ಮಾಡಿಸಿದ್ದೆ. ಅದರ ವಿಷಯ ತಿಳಿದುಕೊಂಡೇನಾದರೂ ಇನ್ಸ್ಪೆಕ್ಟರ್ ಬಂದ್ರೆ ನಾವಿಬ್ಬರು ಕೊಂಬಿ ಎಣಿಸುವುದರಲ್ಲಿ ಸಂದೇಹವೇ ಇಲ್ಲ. ಅದರ ಬಗ್ಗೆ ನೀವೇನು ಚಿಂತಿಸಬೇಡಿ, ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೇನೆ. ಸರಿ, ಹಾಗಾದ್ರೆ ನಡಿ ಹೋಗೋಣ. ಮಿಸ್ಟರ್ ಲಕ್ಷ್ಮಣ ಅಂದ್ರೆ ನೀನೇ ತಾನೇ? ಹೌದು, ಲಕ್ಷ್ಮಣ ಅಂದರೆ ನಾನೇ. ಯಾಕೆ? ನನ್ನಿಂದ ನಿನಗೇನಾಗಬೇಕಾಗಿತ್ತು? ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ಮರಿ. ಆದ್ರೆ ಏನು ಅರಿಯದ ಮುಗ್ಧನಂತೆ ಇಲ್ಲಿ ಸೌದೆ ಕೆಲಸ ಮಾಡ್ತೈತಿ. ಪಾಪ ನಿನ್ನ ನೋಡ್ರಿ ಏನೋ ನೀನೊಬ್ಬ ಅಮಾಯಕ, ನಾನೇನು ಮಾಡೇ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ನಿನ್ನ ಭಾವನೆ. ಆದ್ರೆ ಬೆಕ್ಕು ಹಾಲು ಕುಡ್ರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿದಿದೆ ಅಂತ ಅದು ತಿಳ್ಕೊಂಡ್ರೆ ಸಮಾಜಕ್ಕೆ ಕಾಣೋದಿಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಏಯ್, ಅಂದರೇನೋ ನಿನ್ನ ಮಾತಿನ ಅರ್ಥ? ಅರ್ಥ ಅರ್ಥ ಎನ್ನುವ ಶಬ್ದದಲ್ಲಿ ಅಡಗಿದೆ ಮರ್ಮ. ಮಿಸ್ಟರ್ ಲಕ್ಷ್ಮಣ್, ಹಿಂದೆ ಕಳೆದ 24 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳನ್ನ ಕೊಲೆ ಮಾಡಿದ್ದು, ಆ ರಣದೇವ ಮತ್ತು ಸಮರ್ಥನ ಜೊತೆಗೂಡಿ ಕೊಲೆ ಮಾಡಿದ ಸಂಚು ನೀನು ಕೂಡ ಒಬ್ಬನು ಅಂತೇಳಿ ನಾನು ಅರಿತುಕೊಂಡೆ ನಿನ್ನ ಅಡಿ ಇಟ್ಟು ಬಂದಿರುವೆ ನಿನ್ನ ಕೊಲೆ ಮಾಡಲು. ಸಿಂಧೂರ, ಸತ್ಯಕ್ಕಾಗಿ ಹೋರಾಡಿದ ಈ ಸಿಂಧೂರ ಲಕ್ಷ್ಮಣನ ಹೆಸರು ಕೇಳಿದರೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಜನ ಗಡಗಡಗಡನೆ ನಡುಗುತ್ತಾರೆ. ಅಂಥದರಲ್ಲಿ ನಾನು ಕೊಲೆ ಮಾಡುವೆನೆ? ಸಾಧ್ಯವೇ ಇಲ್ಲ. ಇದಕ್ಕೆ ಏನೋ ಸಾಕ್ಷಿ ನಿನ್ನಲ್ಲಿದೆ? ಸಾಕ್ಷಿ ಪುರಾವೆ. ನಾನು ಗುಡ್ಡ ಕಾಡುಗಳನ್ನು ಅಲೆಯುತ್ತಿರುವಾಗ ಸಮರ್ಥ ನನ್ನನ್ನು ಒಯ್ದು ತನ್ನ ಮನೆಯಲ್ಲಿಟ್ಟು ನನ್ನನ್ನು ಸಾಕಿ ಬೆಳೆಸಿ ನನಗೆಲ್ಲ ಬೋಧನೆಗಳನ್ನು ತುಂಬಿದ. ತದನಂತರ ಗೊತ್ತಾಯಿತು ಅವನು ಮತ್ತು ರಣದೇವ ಕೂಡಿ ಸಂಚು ಮಾಡಿ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ್ದಾರೆ, ಅವರ ಜೊತೆ ನೀನು ಕೈ ಜೋಡಿಸಿದ್ದಿ ಎಂದು ಸಮರ್ಥನೆ ತನ್ನ ಬಾಯಿಂದ ಹೇಳಿದ್ದಾನೆ. ಇನ್ನೂ ನಿನಗೆ ಸಾಕ್ಷಿ ಬೇಕಾ? ಲೇ ಸಿಂಧೂರ, ಸುಳ್ಳಿನ ಸಾಂತೆಯನ್ನ ಕಟ್ಟಿಕೊಂಡು ಬಂದು ಈ ಲಕ್ಷ್ಮಣನ ಮುಂದೆ ಬಿತ್ತರಿಸಿದರೆ ನೀನು ಹೇಳಿದ ಸುಳ್ಳಿನ ಕಂತಿಗೆ ಒತ್ತು ಕೊಟ್ಟು ನಿನ್ನ ಮಾತನ್ನು ನಂಬಲು ನಾನೇನು ಹರಾಮುಕೋರನಲ್ಲ. ನೀನು ಅವನ ಗ್ಯಾಂಗಿನವನೇ ಇರಬೇಕು. ನಿನ್ನನ್ನು ಈಗಲೇ ಮುಗಿಸಿ ಬಿಡುತ್ತೇನೆ. ನೀನು ನನ್ನನ್ನು ಮುಗಿಸುವುದರೊಳಗೆ ನಿನ್ನ ರುಂಡವನ್ನು ನಾ ಹಾರಿಸುವೆ. ನೋಡಿ, ನಿಮ್ಮಿಬ್ಬರ ರೋಷ ಆವೇಶವನ್ನು ನೋಡಿದರೆ ಒಂದು ಕ್ಷಣ ನನ್ನ ಎದೆಯಲ್ಲಿ ಯಾವುದೋ ಒಂದು ಭಾವನೆ ಸುಳಿದಂತಾಯಿತು. ಅಂದ ಹಾಗೆ ಯಾರಪ್ಪ ನೀನು? ನಾನೊಬ್ಬ ಅನಾಥನೆನ್ನಲೆ ಅಥವಾ ದಾರಿ ತಪ್ಪಿ ಬಂದ ಏನಂತ ಹೇಳಿ? ಇಲ್ಲ, ಕಳೆದ 24 ವರ್ಷಗಳ ಹಿಂದೆ ಮಕರ ಸಂಕ್ರಮಣದ ದಿನ ತಂದು
ವಿಶ್ವನಾಥನನ್ನೇ ಇಡೀ ಕುಟುಂಬವನ್ನೇ ಸುಟ್ಟು ಭಸ್ಮ ಮಾಡಿದವರ ಮಗನಾಗಿ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದವರನ್ನು ಪ್ರತಿ ಕ್ಷಣ ಪ್ರತಿ ದಿನ ನಾ ಹುಡುಕದ ಜಾಗವಿಲ್ಲ, ತಿರುಗಾಡದ ಲೋಕವಿಲ್ಲ. ಅವರ ಮಗ ನಾನು ಸಿಂಧೂರ. ಅಂದರೆ ನನ್ನಕ್ಕನ ಮಗ ಸಿಂಧೂರನೇ ನೀನು. ಸಿಂಧೂರ, ಅಂದು ನಿನ್ನ ತಂದೆ ತಾಯಿಯರನ್ನು ಕೊಲೆ ಮಾಡಿದ ದಿವಸ ನಿಮ್ಮಕ್ಕ ಹಾಗೂ ಲಕ್ಷ್ಮಣನನ್ನ ನಾನು ತಂದು ಸಾಕದೆ ನನ್ನ ಮನೆಯಲ್ಲಿಟ್ಟು ನಿನ್ನ ಹುಡುಕಾಟಕ್ಕೆ ಹೋದಾಗ ಅಲ್ಲಿ ನೀನಿರಲಿಲ್ಲ. ಆದ ಕಾರಣ ಅಂದು ತಪ್ಪಿದವನು ನೀನು. ಇಂದು ನನ್ನ ಕಣ್ಣೆದುರಿಗೆ ನಿಂತಿದ್ದೀಯ. ಎಷ್ಟೊಂದು ಸಂತೋಷವಾಗ್ತಿದೆ ಗೊತ್ತಿದ್ದೇನಪ್ಪ. ನೀವಿಬ್ಬರು ಅಣ್ಣ ತಮ್ಮಂದಿರು, ನಿಮ್ಮಿಬ್ಬರ ಅಕ್ಕ ಸುವರ್ಣ. ಏನು, ನಾವಿಬ್ರು ಅಣ್ಣ ತಮ್ಮದಿರು? ಇವಳು ನಮ್ಮಕ್ಕ ಸುವರ್ಣ. ಇದು ಕನಸು ಅಥವಾ ನನಸು? ನೀವು ನಮ್ಮ ಸೋದರ ಮಾವ. ಇದನ್ನ ನಂಬೇಕೆ? ಇದನ್ನ ನಂಬೇಕೆ? ಯಾವ ರೀತಿ ನಂಬೇಕು? ಅಣ್ಣ, ನಿಜವಾಗಿಯೂ ನೀನು ಹೇಳಿದ ಮಾತು ಸತ್ಯವೇನಣ್ಣ, ಸತ್ಯವೇ. ನಿಜವಾಗಲೂ ಸತ್ಯನಪ್ಪ. ಆದರೆ ನಿಮ್ಮಿಬ್ಬರ ತಂದೆ ತಾಯಿಯರನ್ನು ಕೊಂದವರು ಅದೇ ಬಂಡ ಶ್ರೀಮಂತ ರಣಧೀರ ಮತ್ತು ಸಮರ್ಥ. ಹಾಗಾಗಿ ಇವತ್ತೇ ಅವರಿಬ್ಬರ ರುಂಡವನ್ನು ಚಂಡಾಡಿ ರಣರಂಗದಲ್ಲಿ ರಕ್ತದೋಕುಳಿಯಾಗಿ ನೀವಿಬ್ಬರು ಸೋಲಿಲ್ಲದ ಸಿಂಧೂರ ಲಕ್ಷ್ಮಣರಾಗಬೇಕು. ಇದೇ ಈ ಬಸವಂತನ ಮಹದಾಸೆ. ಅಣ್ಣ, ಅಕ್ಕ, ಒಡ ಹುಟ್ಟಿದವರನ್ನು ಒಂದು ಮಾಡಿದ ನಾಗ ಚೌಡೇಶ್ವರಿಗೆ ಎಷ್ಟು ಕೃತಜ್ಞತೆ ಪೂರ್ವಕ ನಮಸ್ಕಾರಗಳನ್ನು ಹೇಳಿದರೂ ತಿಳಿಯದು. ಲಕ್ಷ್ಮಣ, ಅಣ್ಣ, ಇನ್ನು ತಡ ಮಾಡಬಾರದು. ತಡ ಮಾಡಿದಷ್ಟು ಬೇಟೆ ನಮ್ಮ ಕೈಯಿಂದ ತಪ್ಪಿಸಿಕೊಳ್ಳುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ರಾಜಕೀಯ ಕುಮ್ಮಕ್ಕಿನಿಂದ ಅವರು ಇನ್ನೆಲ್ಲಾದ್ರೂ ಹೋಗಿ ಜೀವಿಸಬಹುದು. ಈಗಲೇ ಹೋಗಿ ನಮ್ಮ ಬೇಟೆ ಆಡೋಣ. ಹೌದಣ್ಣ, ಆ ರಣದೇವ ಸಮರ್ಥರ ಅಖಾಡದಲ್ಲಿ ಅವರ ರಣರಂಗದಲ್ಲಿ ರಕ್ತದೋಕುಳಿ ಆಡಿ ನಾವಿಬ್ಬರು ಅವರ ಪ್ರಾಣವನ್ನು ತೆಗೆದು ನಾವಿಬ್ಬರು ಸೋಲಿಲ್ಲದ ಸಿಂಧೂರ ಲಕ್ಷ್ಮಣರಾಗೋಣ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನಿಮ್ಮ ಬಾಲಿನ ಜೋಡಿ ಹುಲಿಗಳು ನಿಮ್ಮತ್ತ ಧಾವಿಸುತ್ತವೆ. ನೀವು ನಿಮ್ಮ ತಾಯಿಯ ಗರ್ಭದಲ್ಲಡಗಿದ್ದರೂ ಕೂಡ ನಾವಿನ್ನು ಬಿಡಲಾರೆವು. ಲಕ್ಷ್ಮಣ, ಆದಷ್ಟು ಬೇಗನೆ ನಡಿ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ನನಗೆ ನಾನಿನಗೆ ಜೀವನ ನಗುತ್ತಲಿದೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಜೀವನ ನಗುತ್ತಲಿದೆ ಅಂತ ಹಾಡಾಕತ್ತೇನೆ. ಈಗಾರು ನೋಡೋಣ. ಬಸಂತಿ ಆ ನನ್ನ ಮಗಗೂ ಟೋಪಿನೇ ಹಾಕ್ಯಾಳ. ಇವಾಗ ನಾನು ಅವಳು ಕೂಡ ಮಾತಾಡಿ ದೇವಸ್ಥಾನದ ಮುಂದೆ ತಾಳಿ ಕಟ್ಕೊಂಡು ಒಂದು ಸಣ್ಣದು ಮದುವೆ ಆಗ್ಬೇಕನ್ನೋ ಆಸೆ ಭಾಳ ಐತಿ ನೋಡ್ರಿ. ನೋಡೋಣ ಬರ್ತಾಳ ಇಲ್ಲ ನೋಡೋಣ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ, ಆಡುಗಳು ಅಲ್ಲಿ ಮುಚ್ಚಿ ಮುಚ್ಚಿ, ತಿಂಕರೂರು ಆಸಿಯಾರು ತಗಸಿ ಬಿಟ್ಟಲೆ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಅಪ್ಪ ಅಂತ ಇಂತು ಎಲ್ಲ ಸಾಲು ಮಾಡ್ಕೊಂಡು ಮದ್ವಿ ಸೀನಿ ಬಂದಿವಿ ನೋಡು.
ಇಲ್ಲಿಗೆ ಬಂದು ನಿತ್ಯವು ಹೌದು. ನಿನ್ನ ಮುಂದೆ ಏನೇನು ಐತ ಗೊತ್ತಲ್ಲ. ಯಾಕ ಏನ ಅಲ್ಲ ಮತ್ತೆ ಯಾರು ಬಂದು ಮತ್ತೊಂದು ನಮ್ಮನಿ ಹೇಳಕತ್ರೆ ಮತ್ತೆ ಏನು ಮಾಡೋಣ? ನಿನ್ನ ಮುಂದೆ ಮುಗೀತು. ಆ ಮುಲ್ಲಾ ಸಾಬಗ್ ಸರಿಯಾಗಿ ಪಾಠ ಕಲಿಸಿ ಆತು, ಅವನು ಊರ್ ಬಿಟ್ಟು ಓಡಿಸಿ ಆಯ್ತು. ಪಾಡ್ ಮಾಡಿ ಅಲ್ಲ. ಮತ್ತ ಹೀರೋ ಬರದ ವೆಂಕಟರಮಣ ಗೋವಿಂದ ಅಂತ ಗೋವಿಂದ ಮಾಡಕ್ ಕಳಿಸ್ಬಿಟ್ಟಿ ನೋಡು. ಹಂಗಾದ್ರೆ ಮತ್ತೆ ಯಾಕೆ ತಡ? ಅಲ್ಲೇ ದೇವಸ್ಥಾನದಾಗ ಹೋಗಿ ಹಾ ತಾಳಿ ಕಟ್ಕೊಂಡು ಹಂಗೆ ಅದ ಮಗ ಹನಿಮನಿಗೆ ಹೋಗಬಿಡಣ. ಮತ್ತೆ ಯಾಕತ್ತಡ ಮದ್ವಿ ಹಾಕೊಂಡು ಹಂಗೆ ಹೋಗಬಿಡ ಹೋಗಬಿಡಣ ಮತ್ತ ನಡಿ ಮತ್ತ. ಮನೋಜವಂ
ಮತ್ತ ನಡಿ ಮತ್ತೆ ಇನ್ನೇನ್ ಮತ್ತೆ? ಹೌದು ಆತ್ಮೀಯ ಕಲಾಭಿಮಾನಿಗಳೇ, ನಾವು ಆರಂಭಿಸಿರುವ ಸೋಲಿಲ್ಲದ ಸಿಂಧೂರು ಲಕ್ಷ್ಮಣ ಎಂಬ ನಾಟಕ ಕೊನೆಯ ಒಂದು ಸನ್ನಿವೇಶದೊಂದಿಗೆ ಮುಕ್ತಾಯವಾಗಲಿದೆ. ಅದಕ್ಕೂ ಪೂರ್ವದಲ್ಲಿ ಸಂಪ್ರದಾಯಂತೆ ಆಭಾರ ಮಾಡಬೇಕದ್ದು ನಮ್ಮ ಕರ್ತವ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಒಂದು ಪ್ರದರ್ಶನ ನೀಡಿದಂಥ ಶನೇಶ್ವರ ನಾಟ್ಯ ಮಂಡಳಿ ಮಾವಿಂಬಳ್ಳಿಕೊಪ್ಪ ಇವರಿಗೆ ಸಂಘಟಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತವನ್ನು ನೀಡಿರುವಂಥ ಫಕೀರೇಶ್ ಹಾಗೂ ಶಬೀರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸ್ಥಳದಲ್ಲಿ ರಂಗಸಜ್ಜಿಕೆಯನ್ನು ಒದಗಿಸಿಕೊಟ್ಟಂಥ ಶ್ರೀ ಮಹಾಗಣಪತಿ ಡ್ರಾಮಾ ಸೆನ್ಸ್ ಹಂದಿಕೊಂಡು ಕುಮಟಾ ಇವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿಯವರೆಗೆ ಶಾಂತಚಿತ್ತರ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ ತಮ್ಮೆಲ್ಲ ಕಲಾ ಬಂಧುಗಳಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕೊನೆಯ ಒಂದು ಸನ್ನಿವೇಶಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ನಾವು ಮಾಡಿದ ಜಿಎಡಿ ಕೊಲೆ ವಿಷಯ ಗೊತ್ತಾಗಿ ಅವರ ಮಾವ ಸಿಂಧೂರು ಹಾಗೂ ಲಕ್ಷ್ಮಣನಿಬ್ಬರನ್ನು ಒಂದು ಮಾಡಿದ್ದಾನೆ. ಅವರಿಬ್ಬರು ನಮ್ಮನ್ನೀಗಾಗಲೇ ಭೇಟಿ ಆಡ್ಲಿಕ್ಕೆ ಹುಡುಕ್ತಾರೆ. ಅವರ ಕಣ್ಣಿಗೆ ಕಾಣ ತಪ್ಪಿಸಿಕೊಂಡು ನಾವು ಬರಿಗೆ ಊರಿಂದ ನಮ್ಮ ಊರ ಕಡೆಗೆ ಹೋಗೋಣ. ಸಮರ್ಥ ಏನ್ರು ಅಣ್ಣ ತಮ್ಮ ಒಂದಾಗಿ ಬೇಟೆ ಆಡ್ಲಿಕ್ಕೆ ಹೊರಟಂಗೆ ಕಾಣುತ್ತ. ಯಾರನ್ನು ಬೇಟೆ ಆಡ್ಬೇಕಂತ ಮಾಡಿದ್ರಿ? ಇನ್ಯಾವ ಬೇಟೆ ಶ್ರೀಮಂತ ರಣದೇವ, ನೀವು ಹಾಗೂ ಈ ಸಮರ್ಥ ನಮ್ಮಿಬ್ಬರ ಬೇಟೆ. ಏ ಬಡ ಕುನ್ನಿ, ಯಾರಾದರೂ ನಿಂತು ಮಾತನಾಡುತ್ತಿರುವೆ? ನಾವೇನು ಮಾಡಿದೀವಿ ಅಂತ ನಮ್ಮನ್ನು ಭೇಟಿ ಆಡಕ್ ಬಂದಿದ್ರಲ್ಲೇ ಹಲ್ಕಾನನ ಮಕ್ಕಳ. ನೀವು ಮಾಡಿದ ಅನ್ಯಾಯ ಅತ್ಯಾಚಾರಗಳನ್ನ ಲೆಕ್ಕ ಮಾಡಲು ಹೊರಟರೆ ಅದು ಮುಗಿಯದ ಕತೆ. ಮನಸ್ಸಿಗೆ ಬಂದಂತೆ ಕಕ್ಕುವಿರೋ, ಇಲ್ಲ ನಮ್ಮ ಈ ದ್ವೇಷದ ಜ್ವಾಲೆಗೆ ಬಲಿಯಾಗುವಿರೋ? ಲಕ್ಷ್ಮಣ, ಮಾತಿನಲ್ಲಿ ಹಿಡಿದವರಲ್ಲಿ ಮಾತು ಬಹಳ ಮಿತಿ ಮೀರ್ತಾ ಇದೆ. ಅತಿಯಾಗಿ ಮಾತನಾಡಿದರ ನಿಮ್ಮನ್ನ ಜೀವಂತ ಸಮಾಧಿ ಮಾಡಬೇಕಾದಿತ್ತು. ಎಚ್ಚರ! ನಮ್ಮನ್ನು ಜೀವಂತ ಸಮಾಧಿ ಮಾಡುವ ಮುನ್ನ ನಿಮ್ಮ ಕಣ್ಣೆದುರಿನ ಈ ನಿಮ್ಮ ಶಿಷ್ಯ ಸಮರ್ಥನ ಜೀವ ಈಗ ತಮ್ಮ ಕಣ್ಣೆದುರಿನಲ್ಲಿ ಹಾರುವುದು. ಸಮರ್ಥ, ಅನುಭವಿಸುವುದನ್ನ. ಸಮರ್ಥನನ್ನು ಕೊಲೆ ಮಾಡಿದ ಮಾತ್ರಕ್ಕೆ ನೀವು ಈ ರಣದೇವನನ್ನು ಮುಗಿಸುವುದು ಸಾಧ್ಯವಿಲ್ಲ. ನಿಮಗೆ ಜೀವದ ಭಯವಿದ್ದರೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಇಲ್ಲವಾದರೆ ಒಬ್ಬೊಬ್ಬರನ್ನ ಇಲ್ಲಿ ಶೂಟ್ ಮಾಡಿ ಬಿಸಾಕಬೇಕಾಗುತ್ತದೆ. ನಿಂತಲ್ಲಿಯೇ ಎಚ್ಚರ ಹೇಳುವ ನಿನ್ನ ಉಸಿರನ್ನ ನಿಲ್ಲಿಸುವುದೇ ನಮ್ಮ ಧ್ಯೇಯ. ಕೊನೆಯದಾಗಿ ನಿನ್ನ ಮೌನ ದೇವರನ್ನ ಸ್ಮರಿಸಿಕೋ. ಇಲ್ಲಿಗೆ ಮುಗಿಯಿತು. ಇಂದಿಗೆ ಭಾರತ ಮಾತೆ ಭೂಮಿ ತಾಯಿ ಪವಿತ್ರವಾದಳು. ಯಾಕಂದ್ರೆ ನಿಮ್ಮಂತ ಶ್ರೀಮಂತರು ಭ್ರಷ್ಟ ರಾಜಕಾರಣಿಗಳ ಕುತಂತ್ರದಿಂದ ಮೆರೆದು ದೇವರಂತ ನಮ್ಮ ತಂದೆ ತಾಯಿಗಳ ಸಂಹಾರ ಮಾಡಿದ್ದಕ್ಕೆ ಅದರ ಪ್ರತಿಫಲವಾಗಿ ನಾವು ಅಣ್ಣ ತಮ್ಮಂದಿರು ಸೋಲಿಲ್ಲದ ಸಿಂಧೂರ ಲಕ್ಷ್ಮಣರಾಗಿ ಹೌದಣ್ಣ, ದೇಶದ ಬೆನ್ನೆಲುಬು ರೈತ.
ಆತನ ಬೆನ್ನೆಲುಬನ್ನೇ ಮುರಿದು ಈ ದುಷ್ಟ ಶ್ರೀಮಂತರು ಬಂಗಲೆಯನ್ನು ಕಟ್ಟಿ ಭವ್ಯ ಇತಿಹಾಸವನ್ನೇ ಸೃಷ್ಟಿಸುತ್ತಾರೆ. ಅಂತವರ ಭ್ರಷ್ಟಾಚಾರವನ್ನು ಹತ್ತಿಕ್ಕಿ ನಾವಿಬ್ಬರು ಇಂದು ಸಾಲಿಲ್ಲದ ಸಿಂಧೂರ ರಕ್ಷಣರಾದೆವು. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಅಂತೂ ಈ ರಣರಂಗದಲ್ಲಿ ಒಕ್ಕುಳಿ ರಕ್ತದೋಕುಳಿಯಾಡಿ ಸಿಂಧೂರ ಲಕ್ಷ್ಮಣರಂತೂ ನೀವು ಸಾಧಿಸಿ ತೋರಿಸಿದ್ದೀರಿ. ಅಂದ ಹಾಗೆ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ತಾಯಿ ನಾಗಚೌಡೇಶ್ವರಿಗೆ ವಂದನೆಯನ್ನು ಸಲ್ಲಿಸೋಣ. ಜಯ ಗುರುವರ ಕರುಣ ಸಾಗರ, ಜಯ ದೀನೋ ಜನಧರ ಬಂಧೂರ, ಜಯವರ ಕಲಹರವರ ದಿಗಂಬರ, ಕರೆಗೊಳ್ಳುವ ಜಗದಿ ಸಂಸಾರದಿ ಪಾಲಿಸುವರವ ನಿನ್ನ ಬಕುತರ, ಬಾಲಚಂದ್ರಧರ ನಸುವ ಸುಕುಮಾರ ಪಾಲರ ಮಹಿಮಾ ಪಾರ, ಜಯ ಜಯ ಗುರುವರ